ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಆರ್.ಕೆ. ಕುಂದಾಪುರ. ಇವತ್ತು ನಾನಿದ್ದೇನೆ ತ್ರಿಶೂರಲ್ಲಿ. ಇದು ಕೇರಳದ ರಾಜ್ಯದ ಒಂದು ಜಿಲ್ಲೆ ತ್ರಿಶೂರ್ ಅಂತ ಕೆಲವು ಜನಕ್ಕೆ ಗೊತ್ತಿದೆ. ಇಲ್ಲೊಂದು ದಕ್ಷಿಣ ಭಾರತದ ಶಿವನ ದೇವಸ್ಥಾನದಲ್ಲಿ ಒಂದಾದ ಬಹಳ ಅದ್ಭುತವಾದ ಒಂದು ದೇವಸ್ಥಾನವಿದೆ. ಆ ದೇವಸ್ಥಾನದ ಹೆಸರು ಒಡಕುನಾಥನ್ ದೇವಸ್ಥಾನ. ಇಲ್ಲಿ ವರ್ಷದಲ್ಲಿ 2 ಬಾರಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಡೀತದೆ. ಅದು ಆನೆಗಳಿಂದ ಪೂಜೆ ಆಗಿರ್ಬೋದು, ಕೆಲವೊಂದು ವಿಚಾರಗಳನ್ನು ಇಲ್ಲಿ ನಾವು ಕಾಣ್ಬೋದು. ಬಹಳ ವಿಜೃಂಭಣೆಯಿಂದ ನಡೀತಾ. ಮತ್ತು ಇಲ್ಲಿದು ವಿಶೇಷ ಏನಂತ ಹೇಳಿದರೆ, ನಿಮಗೆ ಶಿವಲಿಂಗನ ಒಳಗೆ ಇರುವುದು ಶಿವನ ದೇವಸ್ಥಾನ. ಇದು ಒಳಗಡೆ ಶಿವನನ್ನು ಕಾಣಲಿಕ್ಕೆ ಸಿಗಲ್ಲ. ಶಿವ ಏನಂದರೆ ತುಪ್ಪದಲ್ಲಿ ಫುಲ್ಲು ಮುಳುಗೋಗಿರ್ತಾನೆ. ಅದರಿಂದ ಅವನನ್ನು ನೀವು ಖಾಲಿ ಒಂದು ಪರ್ವತ ರೀತಿಯಲ್ಲಿ, ಉದಾಹರಣೆಗೆ ಹಿಮಾಲಯ ಪರ್ವತ ರೀತಿಯಲ್ಲಿ ನೀವು ದರ್ಶನ ಮಾಡ್ಬೋದಂತೆ. ನಾನು ಇದೊಂದು ಆರ್ಟಿಕಲಲ್ಲಿ ಓದಿದ್ದು, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಹೋಗುವ ಒಳಗಡೆ ಏನಂದರೆ, ಕೇರಳದ ಕೆಲವೊಂದು ದೇವಸ್ಥಾನಗಳಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಒಳಗಡೆ ಪಂಚೆ ಮತ್ತು ಪಂಚೆಯನ್ನು ಹಾಕ್ಕೊಂಡು ಬಂದರೆ ದೇವಸ್ಥಾನದ ಒಳಗಡೆ ಬಿಡ್ತಾರೆ. ಕೆಲವೊಂದು ದೇವಸ್ಥಾನದಲ್ಲಿ ಒಳಗಡೆ ಬಿಡಲ್ಲ. ನೋಡುವ ದೇವಸ್ಥಾನದ ಒಳಗಡೆ ಏನೇನು ನೋಡ್ಲಿಕ್ಕೆ ಸಿಗುತ್ತೆ. ನನಗೆ ನಿಮ್ಗೆ ತೋರಿಸೋ ಡೌಟು, ಆದರೆ ಒಳಗಡೆ ಕ್ಯಾಮರೆಲ್ಲ ನಿಷೇಧ ಇರ್ತದೆ. ಮತ್ತು ಏನಂತ ಹೇಳಿದರೆ, ಇದರಲ್ಲಿ 4 ದ್ವಾರಗಳಿದೆ ಆಯಿತಾ. ನಾನೀಗ ಪ್ರಮುಖ ಮೊದಲನೇ ದ್ವಾರದಲ್ಲಿ ನಾನು ವಿಡಿಯೋ ರೆಕಾರ್ಡಿಂಗನ್ನು ಮಾಡ್ತಿದ್ದೇನೆ. ಬನ್ನಿ, ನಿಮ್ಗೆ 4 ದ್ವಾರಗಳನ್ನು ತೋರಿಸೋ ಪ್ರಯತ್ನ ಮಾಡ್ತೇನೆ. ಬನ್ನಿ ಹೋಗುವ. ನಾನು ಈಗ ದೇವಸ್ಥಾನದೊಳಗೆ ಹೋಗಿ ದರ್ಶನ ಮಾಡಿ ಬಂದೆ ಆಯಿತಾ. ಒಳಗಡೆ ಸೂಪರಾಗಿದೆ. ಅವರು ಏನೋ, ನಾನು ಇನ್ನೊಂದು ಸ್ಟೋರಿಯಲ್ಲಿ ಏನು ಕೇಳಿದ್ದೆ, ದೇವಸ್ಥಾನದ ಒಳಗಡೆ ಏನಂತ ಹೇಳಿದರೆ, ತುಪ್ಪದಿಂದ ಮಾಡಿದ್ದು ಅಂದರೆ ಖಾಲಿ ಚಂದ್ರನ ಆಕಾರತೆಯಲ್ಲಿ ನಿಮಗೂ ಲಿಂಗದೊಂದು ಡಿಸೈನ್ ಮಾಡಿದ್ದಾರೆ. ಆ ಪಿಕ್ಕನ್ನು ಸಹ ಹಾಕ್ತಾನೆ, ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಇದೇನು ಅದು ಲಿಂಗದ ಆಕೃತಿ ಏನಿದೆ, ನಿಮ್ಗೇನು ಶಿವಲಿಂಗ ಕಾಣಲ್ಲ, ಅದರೊಳಗೆ ಇರೋದು ಶಿವ ಮಾತ್ರ, ಆ ಲಿಂಗ ಕಾಣಲ್ಲ. ಕೇರಳದಲ್ಲಿ ಎಷ್ಟು ಒಂದು ಮಾಡಿದ್ದಾರೆ ಅಂತ ಹೇಳಿದರೆ, ಮೊಬೈಲನ್ನು ತಗೊಂಡು ಹೋಗ್ಬೋದು ಕಿಶೆಯಲ್ಲಿ ಇಟ್ಕೊಂಡು. ನೀವು ಕ್ಯಾಮರಾ ಅಲೋಡೇ ಇಲ್ಲ ಆಯಿತಾ. ನಾನು ಈ ಕ್ಯಾಮರಾನ ಅಲ್ಲಿ ಹೊರಗಡೆ ಇರುವ ಸೆಕ್ಯೂರಿಟಿ ಕೈಲಿ ಕೊಟ್ಟು ಹೋಗಿದ್ದು. ಮತ್ತೊಂದು ಏನು ಹೇಳಿದ್ದೆ, ಈ ದೇವಸ್ಥಾನ ಇದು ಟೋಟಲ್ 9 ಎಕರೆ ವಿಸ್ತೀರ್ಣದಲ್ಲಿ ಈ ದೇವಸ್ಥಾನ ಇದೆ. ಮತ್ತು ಈ ದೇವಸ್ಥಾನದ ಇತಿಹಾಸ 1800 ವರ್ಷದ ಇತಿಹಾಸ ಇರುವ ದೇವಸ್ಥಾನ. ಮತ್ತು ಪರಶುರಾಮ ಈ ಲಿಂಗವನ್ನು ಸ್ಥಾಪಿಸಿದ ಅಂತ ಹೇಳ್ತಾರೆ. ಪರಶುರಾಮ ಅವರು ದೇವರು ಎಷ್ಟು ಲಿಂಗವನ್ನು ಸ್ಥಾಪಿಸಿದ್ದಾರೆ ಅಲ್ಲ ದಕ್ಷಿಣ ಭಾರತದಲ್ಲಿ, ಅದರಲ್ಲಿ ಇದೊಂದು ಲಿಂಗ ಮತ್ತು ಇದೊಂದು ದೇವಸ್ಥಾನ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಬನ್ನಿ, ದೇವಸ್ಥಾನದ್ದು ಆವಾಗಲೇ ಹೇಳಿದ್ದೆ, ದೇವಸ್ಥಾನದ ಇನ್ನೊಂದು ದ್ವಾರವನ್ನು ನಿಮ್ಗೆ ತೋರಿಸ್ತೇನೆ ಅಂತ. ಈಗ ಮೊದಲನೇ ದ್ವಾರದಲ್ಲಿದ್ದೇನೆ. ಆ ದ್ವಾರದ್ದೆಲ್ಲ ಒಂದು ರೌಂಡ್ ಹಾಕಿ ಬರೋ. 9 ಎಕರೆ ಅಂತ ಹೇಳಿದರೆ ಎಷ್ಟು ರೌಂಡ್ ಹಾಕಬೇಕಂತ ನೀವೇ ತಿಳ್ಕೊಳ್ಳಿ ಆಯಿತಾ. ನಾನು ದರ್ಶನ ಮಾಡುವಾಗ ಸ್ವಲ್ಪ ಕತ್ಲಾಗಿತ್ತಾಯ್ತಾ. ಅಂದರೆ ಈಗ ಆಲ್ರೆಡಿ ಟೈಮು 6:30, ಅದಕ್ಕೆ ಸ್ವಲ್ಪ ಡಿಲೇ ಆಗ್ತದೆ, ತೊಂದರೆ ಇಲ್ಲ. ಆದರೂ ನಾನು ಆ ದೇವಸ್ಥಾನದ್ದು ಏನೋ ಕಾನ್ಸೆಪ್ಟ್ ಇತ್ತಲ್ಲ, ಅದನ್ನೊಂದು ತೋರಿಸ್ಬೇಕಂತ ಡಿಸೈಡ್ ಮಾಡಿದ್ದೇನೆ. ಬಟ್ ಒಂದು ರೌಂಡ್ ಹಾಕಿ ಇನ್ನೊಂದು ರೌಂಡಿಗೆ ಬಂದಿದ್ದೇನೆ. ಬನ್ನಿ, ಇನ್ನೊಂದು ಮುಖಮಂಟಪವನ್ನು ನೋಡುವ. ಈ ಡಾಕ್ಟರ್ ಬ್ರೋಲ್ ನಿಜವಾಗ್ಲೂ ಗ್ರೇಟ್. ನಾನು ಎಷ್ಟು ವಿಡಿಯೋದಲ್ಲಿ ಹೇಳಿದ್ದೇನೆ, ಯಾಕಂದರೆ ನಾವು ಒಂದೊಂದೇ ಹಿಡ್ಕೊಂಡು ವಿಡಿಯೋ ಕ್ಯಾಮರಾ ಹಿಡ್ಕೊಂಡು ಹೋದ್ರೆ ಎಲ್ಲರೂ ಏನೇನು ಕಾಣುತ್ತೆ ಅಂತ, ಅದೆಲ್ಲ ತಮಾಷೆ. ಅಂದರೆ ಒಬ್ಬೊಬ್ಬನೇ ಮಾತಾಡ್ಕೊತಿದ್ದಾನೆ, ಹುಚ್ಚ ಮಾನಸಿಕ ಅಂತೆಲ್ಲ ಅಂದ್ಕೊಳ್ತಾರೆ. ಇದು ಮೋಸ್ಟ್ಲಿ 2ನೇ ಗೇಟ್ ಅನಿಸುತ್ತೆ. ನಾನು ಹಿಂದ್ಗಡೆ ಕಾಣ್ತಿದ್ದೆಯಲ್ಲ, ನಿಮಗೆ ನಾನು 4 ದ್ವಾರಗಳ ಪರಿಚಯನ ಮಾಡ್ತೇನೆ ಅಂತ ಹೇಳಿದ್ದೆ. ಇದು 2ನೇ ದ್ವಾರ. ಇದರಲ್ಲಿ ದೇವಸ್ಥಾನದೊಳಗೆ ಹೋಗ್ಲಿಕ್ಕೆ ಎಂಟ್ರಿ ಇರಲ್ಲ, ಬಟ್ ಇಲ್ಲೆಲ್ಲ ತುಂಬ ಜನ ಕೂತಿದ್ದಾರೆ ನೋಡಿ. ಅದೇ ಥರ ಕೂತ್ಕೊಳ್ಬೋದು. ಆದರೆ ಇಲ್ಲಿ ಏನು ಅಂತ ಹೇಳಿದರೆ, ನಿಮ್ಗೆ ಎಂಟ್ರಿ ಆಗಲಿಕ್ಕೆ ಅವಕಾಶ ಇಲ್ಲ.
ದ್ವಾರದಲ್ಲಿ, ಆ ದ್ವಾರದಲ್ಲಿ ಮಾತ್ರ ದೇವಸ್ಥಾನದ ಒಳಗಡೆ ಹೋಗ್ಬೋದು, ಇದರಲ್ಲಿ ಒಳಗಡೆ ಹೋಗ್ಲಿಕ್ಕಾಗಲ್ಲ. ಮತ್ತೇನಂತ ಹೇಳಿದರೆ ಕೆಲವ್ರು ಕೇಳ್ಬೋದು, ತುಪ್ಪದ್ದು ಪರ್ವತ ಮಾಡಿದ್ರಲ್ಲ ಅದನ್ನ ಯಾಕೆ ಅದು ಇದಾಗಲ್ವಾ ಅಂತ. ಹಾಂ ವಿಡಿಯೋ ಇಲ್ಲ, ಇಲ್ಲಿ ದೇವಸ್ಥಾನದ ಒಳಗಡೆ ಯಾರು ಜನ ಇರಲಿಲ್ಲ. ಇಲ್ಲಿ ಮಾತ್ರ ಪಾರ್ಕಿಂಗ್ 30 ರೂಪೀಸ್ ಇತ್ತಂತೆ. ನನಗೇನೋ ವಿಷಯ ಗೊತ್ತಿಲ್ಲ, ನಾನು ಪಾರ್ಕ್ ಮಾಡೋದಲ್ಲಿ ಪಾರ್ಕಿಂಗ್ ಇಲ್ಲ ಆಯಿತಾ. ഇതേനോ സാംസ്കാരിക തലസ്ഥാനത്തിന് പുത്തനൊരു വസ്ത്ര സംസ്കാരം സമ്മാനിച്ച പൂർണ്ണരാമം എക്സിബിഷൻ ಅಂತೆ. പൂരാശംസകൾ നേരുന്നു കല്യാൺ വസ്ത്രാലയ റൗണ്ട് സൗത്ത് തൃശ്ശൂർ. ಒಳಗಡೆ ಎಕ್ಸಿಬಿಷನ್ ಇದೆ, ಟಿಕೆಟ್ ತಗೊಂಡು ಮುಂದುವರಿಬಹುದು. ಬಟ್ ಏನು ಗೊತ್ತಾ, ಮತ್ತೆ ಏನಂತ ಹೇಳಿದರೆ ಕೆಲವೊಂದು ನಾವು ಪ್ರದೇಶಕ್ಕೆ ಹೋದಾಗ ನಮ್ಗೆ ಅಲ್ಲಿದ್ದು ಭಾಷೆ ಹಿಡಿತೇ ಇರುವುದಿಲ್ಲ ಅಲ್ಲ. ಅಂದರೆ ಈಗ ಮಲಯಾಳಂ ಬರಲ್ಲ, ಇಂಗ್ಲೀಷಲ್ಲಿ ಕೋಆರ್ಡಿನೇಟ್ ಮಾಡಬೇಕು. ಎಜುಕೇಟೆಡ್ ಅಂತ ಎಲ್ಲರೂ ಎಜುಕೇಟೆಡ್ ಹೌದು, ಆದರೆ ಕೆಲವೊಬ್ಬರು ನಮ್ಗೆ ಸಿಕ್ಕಿದಾಗ, ಯಾಕಂದರೆ ನಾವು ಅವ್ರನ್ನ ಹತ್ರ ಒಂದು ಭಾವನೆನೋ ಏನೋ ಫೀಲಿಂಗು ಕೇಳಲಿಕ್ಕೆ ಹೋದಾಗ ಅಂದ್ರೆ ನಮ್ಮದು ಬೇರೆ ಥರನೇ ಆಗುತ್ತೆ ಆಯಿತಾ. ನಂಗೆ ಅದು ಎಷ್ಟೋ ಸಲ ನಾನು ಹೊರಗಡೆ ಹೋದಾಗ ನಂಗೆ ಆ ಥರ ಅನ್ಸೋದು, ನಾನೊಂದು ಯಾಕೆ ಇಲ್ಲಿ ಭಾಷೆ ನನಗೊಂದು ಬರಬೇಕಿತ್ತು, ನಾನು ಒಳ್ಳೆ ರೀತಿ ಮಾತಾಡ್ಸ್ಕೊಳ್ತಿದ್ದೇನೆ ಅಂತ. ಈಗ ನಾನು ನಿಮಗೆ ತೋರಿಸುತ್ತಿರೋದು 3ನೇದು ಆಯಿತಾ, 3ನೇ ಎಂಟ್ರಿ. ಬಟ್ಟು ಇದು ದೇವಸ್ಥಾನದ ಒಳಗಡೆ ಹೋಗ್ಬೋದು, ಆದರೆ ಎಲ್ಲದರಲ್ಲೂ ಅದರದ್ದೇ ಎಂಟ್ರಿ ಇದ್ದೆ ಆಯಿತಾ. ಎದುರು ಒಂದು ಟೆಂಪಲ್ ಹೆಂಗೆ ಕಾಣ್ತಾ ಇದೆ ನೋಡಿ, ಅದ್ಭುತವಾಗಿ ಸೂಪರ್ ಆಗಿ ಟೆಂಪಲ್ ಒಂದು ಕಾಣ್ತಾ ಇದೆ. ಅದನ್ನು ಇಲ್ಲಿಂದನೇ ನೋಡಿ ಖುಷಿ ಪಟ್ಕೊಳ್ಬಹುದು. ಇಲ್ಲಿಂದಲೇ ನೋಡಿ, ಅದೇ ಆನೆ ರೇಂಜ್ ಏನಿದೆ ಅದು ಮಾಮೂಲಿಯಾಗಿ ನಿಂತ್ಕೊಂಡಿರುತ್ತೆ. ಇದಿಷ್ಟು ಈ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿ. ಅದು 4ನೇ ಡೋರ್ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಅಲ್ಲೊಂದು ಎಕ್ಸಿಬಿಷನ್ ಸೆಂಟರ್ ಮಾಡಿದಾರಲ್ಲ, ಅಲ್ಲಿ ಕ್ಲೋಸ್ ಇದೆ ಆಯಿತಾ. ಅದು ನಿಮ್ಗೆ ತೋರಿಸ್ಲಿಕ್ಕೆ ಆಗಿಲ್ಲ, ಬಟ್ ಅದ್ರ ಪಿಕ್ ಸಿಕ್ಕಿದರೆ ಹಾಕ್ತೇನೆ. ಹಾಗೆ ಆರ್ಕೆ ಕುಂದಾಪುರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಗದೆ ಇರಲಿ.